ಈ ಮೂರು ಬೈ ಎಲೆಕ್ಷನ್ ಜೊತೆಗೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್. ಮಹಾರಾಷ್ಟ್ರದಲ್ಲಿ 288 ಕ್ಷೇತ್ರಗಳು, ಅಲ್ಲಿ ಅಭ್ಯರ್ಥಿಗಳಿಗೇನು ಕಡಿಮೆ ಇರಲಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಪ್ರಮುಖವಾಗಿ ಅಲ್ಲಿ ಮಹಾ ಅಘಾಡಿ ಹಾಗೂ ಮಹಾಯುತಿ ನಡುವೆ ಫೈಟ್ ಅಂತೂ ಇದ್ದೇ ಇದೆ. ಬಟ್ ಮಹಾರಾಷ್ಟ್ರ ಈ ಬಾರಿಯ ಚುನಾವಣಾ ಫಲಿತಾಂಶದ ಮೋಸ್ಟ್ ಕಾಂಪ್ಲೆಕ್ಸ್ ಅಂತ ಹೇಳಿ ಪರಿಗಣಿಸ್ತಿರೋದು. ಯಾಕಂತಂದ್ರೆ ಎರಡು ಪಕ್ಷಗಳು ಎರಡೆರಡಾಗಿ ಸ್ಪ್ಲಿಟ್ ಆಗಿದೆ. ಒಟ್ಟು 6 ಪಕ್ಷಗಳು ನೇರ ಹಣಾಹಣಿ, ಅದ್ರ ಜೊತೆಯಲ್ಲಿ ಇನ್ನು 9 ಪಕ್ಷಗಳು ನೇರವಾಗಿ ಫೈಟ್ ನಲ್ಲಿ ಇರೋ ಕಾರಣಕ್ಕೆ ಎಕ್ಸಿಟ್ ಪೋಲ್ಗಳಿಗೂ ಕೂಡ ಸಾಕಷ್ಟು ಕಷ್ಟ ಅನಿಸಿದೆ ಈ ಬಾರಿಯ ಗ್ರೌಂಡ್ ಅನ್ನ ಹಾಗೆ ಮತದಾರರ ಪಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಮಹಾರಾಷ್ಟ್ರದ ಅಪ್ಡೇಟ್, ಅತ್ಯಂತ ನಿಖರವಾದ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನಿಮಗೆ ಲಭ್ಯವಾಗ್ತಾ ಹೋಗುತ್ತೆ. ನಾಗೇಂದ್ರ ಬಾಬು ಹೇಳ್ತಾ ಇದ್ದ ಹಾಗೆ ಇಲ್ಲಿ ಮಹಾಯುತಿನ ಅಥವಾ ಮಹಾವಿಕಾಸ್ ಅಘಾಡಿನ ನೇರವಾಗಿ ಫೈಟ್ ಇರೋದು ಈ ಎರಡು ಮೈತ್ರಿಕೂಟಗಳ ನಡುವೆ. ಮಹಾಯುತಿ ಇನ್ ಸಿಂಪಲ್ ಆಗಿ ನೀವು ನೋಡೋದಾದ್ರೆ ಬಿಜೆಪಿ ನೇತೃತ್ವ, ಮಹಾವಿಕಾಸ್ ಅಘಾಡಿ ನೀವು ನೋಡೋದಾದ್ರೆ ಕಾಂಗ್ರೆಸ್ನ ನೇತೃತ್ವ. ಹೀಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಹೀಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ಇದ್ದೇ ಇದೆ ಮಹಾರಾಷ್ಟ್ರದಲ್ಲೂ ಕೂಡ. ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇವತ್ತು ಹೊರ ಬೀಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕೂಡ ಶುರುವಾಗುತ್ತೆ. NDA ಬಣ ಗೆಲ್ಲುತ್ತಾ ಅಥವಾ ಇಂಡಿ ಒಕ್ಕೂಟ ಗೆಲ್ಲುತ್ತಾ ಅನ್ನುವ ಉತ್ತರ ಮಧ್ಯಾಹ್ನದೊಳಗೆ ಸಿಕ್ಬಿಡುತ್ತೆ. ಮರಾಠ ನಾಡಿನ ಗದ್ದುಗೆಯ ಜನಾದೇಶ ಯಾರ ಪರ? ಮಹಾಯುತಿಗೆ ಚುಕ್ಕಾಣಿನ ಮಹಾವಿಕಾಸ್ ಅಘಾಡಿಗ? ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಆಡಳಿತ ಮುಂದುವರಿಕೆ ಮಾಡುತ್ತಾ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಅಧಿಕಾರವನ್ನ ಹಿಡಿಯುತ್ತಾ ಅನ್ನುವ ಚರ್ಚೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ನವೆಂಬರ್ 20ರಂದು ಮಹಾರಾಷ್ಟ್ರದ 288 ಕ್ಷೇತ್ರಗಳ ಮತದಾನ ನಡೆದಿದ್ದು ಇವತ್ತು ಸಂಜೆಯೊಳಗಾಗಿ ಮತ ಎಣಿಕೆಯಾಗಿ ಫಲಿತಾಂಶ ಪ್ರಕಟವಾಗಲಿದೆ. ಬಿಜೆಪಿ ನೇತೃತ್ವದ ಮಹಾಯುತಿಯಲ್ಲಿ ಬಿಜೆಪಿ ಹೊರತಾಗಿ ಹಾಲಿ ಸಿಎಂ ಏಕನಾಥ್ ಶಿಂದೆಯ ಶಿವಸೇನಾ ಬಣ, ಅಜಿತ್ ಪವಾರ್ ನೇತೃತ್ವದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಪ್ರಮುಖ ಪಕ್ಷಗಳಿದೆ. ಇದಲ್ಲದೆ ಇನ್ನೂ ಕೆಲವು ಸಣ್ಣ ಪಕ್ಷಗಳು, ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ. ಇನ್ನು ವಿಪಕ್ಷ ಸ್ಥಾನದಲ್ಲಿರುವ ಮಹಾವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್ ಹೊರತಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ, ಎನ್ಸಿಪಿಯ ಶರದ್ ಪವಾರ್ ಬಣಗಳಿದೆ. ಮಹಾರಾಷ್ಟ್ರದಲ್ಲಿ 228 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಬಿಜೆಪಿ 149 ಸ್ಥಾನಗಳಲ್ಲಿ, ಶಿವಸೇನಾ 81ರಲ್ಲಿ, ಎನ್ಸಿಪಿ 59ರಲ್ಲಿ ಸ್ಪರ್ಧಿಸಿದೆ. ಕಾಂಗ್ರೆಸ್ ಪಕ್ಷ 101, ಠಾಕ್ರೆಯ ಶಿವಸೇನಾ ಬಣ 95, ಶರದ್ ಪವಾರ್ ಅವರ ಎನ್ಸಿಪಿ 86 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇದೇ ವೇಳೆ ಬಿಎಸ್ಪಿ 237 ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇನ್ನುಳಿದಂತೆ ಪಕ್ಷೇತರ ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು 4136 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ 2086 ಸ್ವತಂತ್ರ ಅಭ್ಯರ್ಥಿಗಳು, 9.7 ಕೋಟಿ ಅರ್ಹ ಮತದಾರರು ಇದ್ದು, ಈ ಪೈಕಿ 6101 ತೃತೀಯ ಲಿಂಗಿಗಳು, 6,41,000 ಅಂಗವೈಕಲ್ಯ ಇರುವಂತಹ ಮತದಾರರು ತೀರ್ಪು ಅಂತ ಇವತ್ತು ಪ್ರಕಟವಾಗಲಿದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 66.05% ಮತದಾನವಾಗಿದ್ದು, ಇದು 2019ಕ್ಕೆ ಹೋಲಿಸಿದ್ರೆ 4.5% ಹೆಚ್ಚು. ಮತದಾನ ಪ್ರಮಾಣ ಹೆಚ್ಚಾಗಿರುವುದು ಆಡಳಿತಾರೂಢ ಮಹಾಯುತಿ ಮತ್ತು ವಿರೋಧ ಪಕ್ಷದ ಮಹಾವಿಕಾಸ್ ಅಘಾಡಿ ನಾಯಕರಲ್ಲಿ ಗೆಲುವಿಗೆ ಸಂಬಂಧಿಸಿದ ಆಶಾವಾದವನ್ನ ಹೆಚ್ಚಿಸಿದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು, ಅಂಚೆ ಮತ ಎಣಿಕೆ ಬಳಿಕ ಇವಿಎಂಗಳ ಮತ ಎಣಿಕೆ ಶುರುವಾಗುತ್ತದೆ. ಮಧ್ಯಾಹ್ನದ ವೇಳೆಗೆ ಯಾರು ಅಧಿಕಾರಕ್ಕೆ ಏರಲಿದ್ದಾರೆ ಅನ್ನೋದು ದೃಢವಾಗಲಿದೆ. ಮಹಾಯುತಿನ ಮಹಾವಿಕಾಸ್ ಅಘಾಡಿನ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಮಹಾಯುತಿಗೆ ಬಹುಮತ.
ಮಹಾರಾಷ್ಟ್ರ ಚುನಾವಣೆಯಲ್ಲಿ 9 ಪಕ್ಷಗಳ ಜಿದ್ದಿನ ಹೋರಾಟ ನಡೆದಿದೆ. ಎರಡೆರಡು ಪಕ್ಷಗಳ ಇಬ್ಬಾಗದಿಂದ ಮತದಾರರ ಮನಸ್ಸು ಹರಿಯುವುದು ಕಷ್ಟವಾಗಿದೆ. ಮೂರು ಪಕ್ಷಗಳ ಮೈತ್ರಿಕೂಟ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಮಹಾಯುತಿಗೆ ಮರಾಠ ಜನರು ಜೈ ಅಂದಿದ್ದಾರೆ ಎಂದು ಪಿ ಮಾರ್ಕ್ ಸಮೀಕ್ಷೆ ಹೇಳಿದೆ. ಪಿ ಮಾರ್ಕ್ನ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಮಹಾಯುತಿಗೆ ಬಹುಮತ ಸಾಧ್ಯತೆ. 42% ವೋಟ್ ಶೇರ್ನೊಂದಿಗೆ 137ರಿಂದ 157 ಸ್ಥಾನವನ್ನ ಬಿಜೆಪಿ ಕೂಟ ಪಡೆಯಲಿದ್ದಂತೆ. ಇನ್ನು 25% ವೋಟ್ ಶೇರ್ನೊಂದಿಗೆ ಬಿಜೆಪಿ 77ರಿಂದ 97 ಸ್ಥಾನ ಪಡೆದರೆ ಶಿಂದೆ ಬಣದ ಶಿವಸೇನೆ 13% ವೋಟ್ ಶೇರ್ನೊಂದಿಗೆ 40ರಿಂದ 60 ಸ್ಥಾನ ದಕ್ಕಲಿದ್ದಂತೆ. ಇನ್ನು ಎನ್ಸಿಪಿ ಅಜಿತ್ ಬಣಕ್ಕೆ 4% ವೋಟ್ ಶೇರ್ನೊಂದಿಗೆ 4ರಿಂದ 16 ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಪಿ ಮಾರ್ಕ್ ಪ್ರಕಾರ ಮಹಾವಿಕಾಸ್ ಅಗಾಡಿ ತೀವ್ರ ಹೋರಾಟ ಮಾಡಲಿದ್ದು 42% ವೋಟ್ ಶೇರ್ನೊಂದಿಗೆ 126ರಿಂದ 146 ಸ್ಥಾನ ಸಿಗಲಿದ್ದಂತೆ. ಕಾಂಗ್ರೆಸ್ಗೆ 16% ವೋಟ್ ಶೇರ್ನೊಂದಿಗೆ 41ರಿಂದ 59 ಸ್ಥಾನ ಪಡೆದರೆ ಶಿವಸೇನೆ ಠಾಕ್ರೆ ಬಣಕ್ಕೆ 13% ವೋಟ್ ಶೇರ್ನೊಂದಿಗೆ 32ರಿಂದ 52, ಎನ್ಸಿಪಿ ಶರದ್ ಬಣಕ್ಕೆ 12% ವೋಟ್ ಶೇರ್ನೊಂದಿಗೆ 33ರಿಂದ 53 ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಇನ್ನು ಪಕ್ಷೇತರರು 17% ವೋಟ್ ಶೇರ್ನೊಂದಿಗೆ 2ರಿಂದ 8 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆಯಂತೆ. ನ್ಯಾಷನಲ್ ಬ್ಯೂರೋ, ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. 7 ಗಂಟೆ ಸ್ಟ್ರಾಂಗ್ ರೂಮ್ ಇಷ್ಟೊತ್ತಿಗೆಲ್ಲ ಓಪನ್ ಆಗೋದಕ್ಕೆ ಸಿದ್ಧತೆ ಆಗ್ತಾ ಇರುತ್ತೆ. ಮತ್ತೊಂದು ಕಡೆ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ಬಹಳ ಕುತೂಹಲ ಕೇಳಿಸಿದೆ ಫಲಿತಾಂಶ. ಎಕ್ಸಿಟ್ ಪೋಲ್ನಂತೆ ಫಲಿತಾಂಶ ಹೊರ ಬೀಳುತ್ತಾ ಅಥವಾ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಂತೆ ಇಲ್ಲೂ ಕೂಡ ಉಲ್ಟಾ ಆಗುತ್ತಾ ಅನ್ನುವ ಕುತೂಹಲ. 3 ಕ್ಷೇತ್ರಗಳಲ್ಲಿ 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಆರಂಭ ಕೂಡ ಆಗುತ್ತೆ. ಉಪಸಮರ ಮಹಾಫಲಿತಾಂಶಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅಭ್ಯರ್ಥಿಗಳಿಗೆ ಲಬ್ಡಬ್ ಶುರುವಾಗಿದೆ. 3 ಪಕ್ಷಕ್ಕೂ ಕೂಡ ಟೆನ್ಷನ್ ಅಂತೂ ಇದ್ದೇ ಇದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್, ಅಸಲಿ ನಾನ್ ಸ್ಟಾಪ್ ಬ್ರೇಕ್ಲೆಸ್ ಆಗಿ ನಾವು ಈ 3 ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಹಾಗೆ ಮಹಾರಾಷ್ಟ್ರ ಜಾರ್ಖಂಡ್ನ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಚುನಾವಣೆಯ ಫಲಿತಾಂಶ ಕಂಪ್ಲೀಟ್ ಆಗಿ ಹೊರಗೂ ಕೂಡ ಯಾವುದೇ ಬ್ರೇಕ್ಗಳಿಲ್ಲದೆ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಇರಲಿದೆ. ಆಲ್ರೆಡಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳು ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಾರಂಭವಾಗಿದೆ. ಬಂಗಾರು ಹನುಮಂತ್ ಅಭ್ಯರ್ಥಿ ಮೊದಲ ಪ್ರತಿಕ್ರಿಯೆ ಬೆಳಗ್ಗೆ 6:30ಕ್ಕೆ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ.